ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಜವಾಗಿಯೂ ಏನಾದರೂ ತಪ್ಪು ಮಾತಾಡಿದರೆ ಇಲ್ಲ ತಪ್ಪು ಪದಗಳೇನಾದರೂ ಬಳಸಿದರೆ ಪ್ಲೀಸ್ ಕ್ಷಮಿಸ್ಬಿಡಿ. ತಪ್ಪಾಯ್ತಂತ ಕೇಳ್ಕೊತೀನಿ ಈಗಲೇ. ಲಾಸ್ಟ್ಗೂ ಒಂದ್ಸಲಿ ತಪ್ಪಾಯ್ತಂತ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಯಾಕಂದರೆ ಮಾತಾಡೋ ಟೆನ್ಷನಲ್ಲಿ, ಮಾತಾಡೋ ಒಂದು ಬರದಲ್ಲಿ ನಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಫುಲ್ ಸ್ಲಿಪ್ ಮಾಡಿದೆ ವಿಡಿಯೋ. ಫ್ರೆಂಡ್ಸ್, ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕಂತ ಬಂದೆ. ಏನು ಗೊತ್ತಾ, ಎಲ್ಲಿ ನೋಡಿದ್ರೂ ಹಾರ್ಟ್ ಅಟ್ಯಾಕ್. ತುಂಬ ಚಿಕ್ಕ ವಯಸ್ಸಲ್ಲಿರೋ ಹುಡುಗರು, ಚಿಕ್ಕ ವಯಸ್ಸಲ್ಲಿರೋ ಹುಡುಗಿರು, ಪ್ರತಿ ಒಬ್ರಿಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಸಾಮಾನ್ಯ ಆಗಿದೆ ಫ್ರೆಂಡ್ಸ್. ರಿಯಲಿ ತುಂಬ ಬೇಜಾರಾಗುತ್ತೆ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಬಾಳಿ ಬದುಕಬೇಕಾಗಿರೋಂಥ ಒಳ್ಳೆ 20-25 ವಯಸ್ಸಲ್ಲಿರೋಂಥ ಹುಡುಗಿಯರಿಗೆ ಪ್ರತಿ ಒಬ್ರಿಗೂ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಿಜವಾಗಿಯೂ ತುಂಬ ಬೇಜಾರಾಗುತ್ತೆ. ಯಾಕೆ ಈ ಥರ ಆಗ್ತಾಯಿದೆ, ಏನು ತಿಂದರೆ ಒಳ್ಳೆಯದಾಗುತ್ತೆ, ಹೆಂಗಿದ್ರೆ ಒಳ್ಳೆಯದು. ವ್ಯಾಯಾಮ ಮಾಡ್ತಾಯಿದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಯೋಗ ಮಾಡ್ತಾಯಿದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ ಫ್ರೆಂಡ್ಸ್, ಅವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ. ಏನಾಗಿದೆ, ಈ ಫುಡ್ಡಲ್ಲೇ ಇರೋಂಥ ವ್ಯತ್ಯಾಸದಿಂದ ಈ ಥರ ಆಗ್ತಿದೆಯಾ, ನಾವು ಫಾಸ್ಟ್ ಫುಡ್ ತಿಂದು ಈ ಥರ ಆಗ್ತಿದೆಯಾ, ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಿಜವಾಗಿ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಫ್ರೆಂಡ್ಸ್. ಮೊನ್ನೆ ತಾನೇ ನಮ್ಮೂರಲ್ಲಿ ನಮ್ಮ ಗೆಳೆಯ, ಅಂದರೆ ನಮ್ಮ ಕ್ಲಾಸ್ಮೇಟು, ನಮ್ಮ ಏಜ್ನವನು, ಅವರು ತಮ್ಮ, ಅಂದರೆ ಅವನಿಗಿನ್ನ ಒಂದು 7-8 ವರ್ಷ ಚಿಕ್ಕವನು, ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದು ತೀರೋಗಿದ್ದಾನೆ ಫ್ರೆಂಡ್ಸ್. ನಿಜವಾಗಿಯೂ 20-25 ಇನ್ನು ಯಂಗ್ ಹುಡುಗ, ತುಂಬ ಒಳ್ಳೆ ಹುಡುಗ, ಇಡೀ ಫ್ಯಾಮಿಲಿನ ದುಡಿದು ಸಾಕ್ತಕ್ಕಂಥ ಹುಡುಗ. ನಿಜವಾಗಿಯೂ ತುಂಬ ಬೇಜಾರಾಯಿತು ಫ್ರೆಂಡ್ಸ್. ವಿಷಯ ಕೇಳಬೇಕು, ಸಖತ್ತು ಮನಸ್ಸಿಗೆ ಬೇಜಾರಾಯಿತು. ಹಾಸನದಲ್ಲಿ ನೋಡಿದರೆ ತುಂಬ ಒಂದು 15-20 ಜನ ಕಂಟಿನ್ಯೂ ಹಾರ್ಟ್ ಅಟ್ಯಾಕ್ ಆಗ್ತಿರೋಗ್ತಿದ್ದಾರೆ. ಯಾವ ಟಿ ವಿಯಲ್ಲಿ ನೋಡು, ಯಾವ ನ್ಯೂಸಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕ್ ಬಗ್ಗೆನೇ ಮಾತಾಡ್ತಿದ್ದಾರೆ. ನಿಜವಾಗಿಯೂ ತುಂಬ ಕಷ್ಟ ಆಗಿದೆ ಫ್ರೆಂಡ್ಸ್. ನಿಜವಾಗಿಯೂ ಇನ್ನು ಮುಂದೆ ಬರೋಂಥ ಪೀಳಿಗೆ ತುಂಬಾ ಕಷ್ಟ ಫೇಸ್ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಇವತ್ತಿನ ಫುಡ್ ಇದೆಯಲ್ಲ, ಅದರಿಂದ ಆಗ್ತಕ್ಕಂಥ ಹೆಚ್ಚು ಕಮ್ಮಿನೇ ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಸು. ನಾವೇ 90ಸೇ ಪುಣ್ಯವಂತರು ಅಂತ ಹೇಳಬೇಕು ಫ್ರೆಂಡ್ಸ್. ನಿಜವಾಗಿಯೂ ಒಳ್ಳೊಳ್ಳೆ ಫುಡ್ಡ ತಿಂದು ಇಷ್ಟು ದಿವಸ ಬದುಕಿದ್ದೀವಿ. ರಿಯಲ್ಲಿ ನಮಗಿನ್ನ ಚಿಕ್ಕ ವಯಸ್ಸರೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿದ್ದಾರಂದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಅದರಲ್ಲೂ ಮೊನ್ನೆ ನಮ್ಮ ಫ್ರೆಂಡ್ ತಮ್ಮಗಾಗಿರೋದು ನೋಡಿ ನಿಜವಾಗಿಯೂ ಸಖತ್ತು ಬೇಜಾರಾಯಿತು ಫ್ರೆಂಡ್ಸ್. ಆ ಮನೆಯಲ್ಲಿ ಅವನೇ ಮೇನ್ ಪಿಲ್ಲರ್. ತುಂಬ ಬೇಜಾರಾಯಿತು, ತುಂಬ ಮನಸ್ಸಿಗೆ ನೋವಾಯಿತು. ಆ ತಂದೆ ತಾಯಿಗಳು ಎಷ್ಟು ನೋವು ಅನ್ಬರ್ಸೋಡ ಫ್ರೆಂಡ್ಸ್. ಅವನು ನನ್ನ ಮಗ ನಮ್ಮನ್ನು ಸಾವು ನೋವು ನೋಡ್ತಾನೆ ಅಂಥೇಳಿ ತುಂಬ ಆಸೆ ಇಟ್ಕೊಂಡಿರ್ತಾರೆ ಅವರು. ನಮ್ಮ ಎತ್ತರಕ್ಕೆ ಬೆಳೆದು ನಮ್ಮ ಜವಾಬ್ದಾರಿ ತಗೊಂಡು ನಮ್ಮನ್ನೊಂದು ದಡ ಸೇರಿಸ್ತಾನೆ ಅಂಥೇಳಿ ಫ್ರೆಂಡ್ಸ್. ಆದರೆ ತಂದೆ ತಾಯಿಗಳೇ ಅವನ್ನ ಮಣ್ಣಲ್ಲಿ ಇಡಬೇಕಾದಾಗ ಆಗಂತ ನೋವಿದೆಯಲ್ಲ, ನಿಜವಾಗಿ ಯಾವ ತಂದೆ ತಾಯಿಗೂ ಬೇಡ ಫ್ರೆಂಡ್ಸ್. ಯಾವ ತಂದೆ ತಾಯಿಗೂ ಆ ಥರ ನೋವಾಗೋದು ಬೇಡ, ಆ ನೋವು ಕೊಡಬೇಡ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಫ್ರೆಂಡ್ಸ್. ರಿಯಲಿ ತುಂಬ ಹರ್ಟ್ ಆಗುತ್ತೆ ಫ್ರೆಂಡ್ಸ್, ತುಂಬ ಬೇಜಾರಾಗುತ್ತೆ. ಮೊನ್ನೆ ಹಾಸನದಲ್ಲಿ ಒಂದು 15-20 ಜನ ಯೂತ್ಸೇ ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಫ್ರೆಂಡ್ಸ್. ನಿಜವಾಗಿಯೂ ತುಂಬ ನಾವು ಎಚ್ಚೆತ್ಕೋಬೇಕಾಗಿರೋ ಸಮಯ ಫ್ರೆಂಡ್ಸ್ ಇದು. ಸ್ವಲ್ಪ ಯಾಮಾರಿದ್ರೂ ಮನೆಗಿದ್ದಂಗೆ ಹೋಗೋಂಥ ಕಾಲ ಬಂದಿದೆ. ರಿಯಲಿ ಊಟದಲ್ಲೂ ನೀರಲ್ಲೂ ನಾವು ಕುಡಿಯೋ ಗಾಳಿ ಸಮೇತ ನಮಗೆ ಹೆಲ್ತ್ನ ಡಿಸೈಡ್ ಮಾಡೋದಾಗಿರುತ್ತೆ. ನಾವು ಹೆಲ್ತ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್.
ನಿಜವಾಗಿ ತುಂಬಾ ತಲೆ ಕೆಡಿಸ್ಕೋಬೇಕಾಗುತ್ತೆ. ದುಡಿಮೆ ದುಡ್ದು ನಾವು ಎಷ್ಟೇ ಗುಡ್ಡೆ ಹಾಕಿದ್ರೂ ಒಂದು ದಿವಸ ಖಾಲಿ ಕೈಯಲ್ಲಿ ಹೊರಡ್ತಾ ಇರ್ಬೇಕಷ್ಟೇ. 1 ರೂಪಾಯಿನೂ ಮುಟ್ಟೋಕ್ಕಾಗಲ್ಲ. ನೀನು ಹಾಕ್ಕೊಂಡಿರೋ ಬಟ್ಟೆ ಸಮೇತ, ನೀನು ಉಡ್ದಾರ ಸಮೇತ ಇಲ್ಲೇ ಕಿತ್ತು ಬಿಸಾಕಿ ಹೋಗ್ಬೇಕಾಗುತ್ತೆ. ನಾವು ಇದ್ದಂಗೆ ಒಳ್ಳೊಳ್ಳೇದು ಊಟ ಮಾಡಿ ಆರೋಗ್ಯವಾಗಿ ಒಳ್ಳೆ ಹೆಲ್ತ್ ಇರೋ ಫುಡ್ಡನ್ನ ತಿಂದು ನಮ್ಮ ಆರೋಗ್ಯನೂ ಬೆಳೆಸ್ಕೊಂಡು ನಾವು ಸ್ವಲ್ಪ ದಿವಸ ನಮ್ಮ ಮಕ್ಕಳು ಮರಿನ ಒಂದು ದಡ್ಡ ಸೇರಿಸೋವ್ರಿಗಾದರೂ ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ರಿಯಲಿ ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಬೇಕು. ಆ್ಯಂಡ್ ತುಂಬಾ ಎಚ್ಚರದಿಂದ ಊಟನ ಮಾಡಬೇಕಾಗುತ್ತೆ. ಸ್ವಲ್ಪ ಯಾವ ಮಾರಿದ್ರೂ ನಾವು ತುಂಬಾ ದಂಡ ತೆರಬೇಕಾಗುತ್ತೆ ಫ್ರೆಂಡ್ಸ್. ರಿಯಲಿ ತುಂಬಾ ಲಾಸ್ ಆಗುತ್ತೆ ಫ್ರೆಂಡ್ಸ್. ಈ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣವೇ ನಮಗೆ ತುಂಬ ನೆನಪಾಗೋದಂದರೆ ಪುನೀತ್ ಸರ್ನ ಕಳ್ಕೊಂಡು ಇಡೀ ಕರ್ನಾಟಕ ಎಷ್ಟು ಲಾಸ್ ಆಗಿದೆ ಅಂತ ನಿಮಗೆ ಗೊತ್ತು. ಅವ್ರ ಫ್ಯಾಮಿಲಿ ಎಷ್ಟು ಲಾಸ್ ಆಗಿದೆ ಅಂತ ನಿಮಗೆ ಗೊತ್ತು. ಆ ಥರ ಯಾವ ಫ್ಯಾಮಿಲಿಗೂ ಆಗೋದು ಬೇಡ. ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನಾವು ಸ್ವಲ್ಪ ತಲೆ ಓಡಿಸಿ ಒಳ್ಳೆ ಊಟ, ಒಳ್ಳೆ ಜೀವನ ಪದ್ಧತಿನ ನಾವು ಅಳವಡಿಸ್ಕೊಂಡ್ರೆ ರಿಯಲಿ ಸ್ವಲ್ಪನಾದ್ರೂ ಅದನ್ನು ತಡೆಗಟ್ಬೋದು ಫ್ರೆಂಡ್ಸ್. ರಿಯಲಿ ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಸ್ವಲ್ಪ ವಾಕ್ ಮಾಡಿ, ಚೆನ್ನಾಗಿ ಯೋಗ ಇಲ್ಲ ಎಕ್ಸಸೈಸ್ ಲೈಟಾಗಲಿ ಮನೆಯಲ್ಲೇ ಆಗಲಿ 1 ಗಂಟೆ ನಮಗೋಸ್ಕರ ಎತ್ತಿಡ್ಬೇಕು ಫ್ರೆಂಡ್ಸ್. ಪ್ಲೀಸ್, ಕೆಲಸದ ಒತ್ತಡ, ಕೆಲಸದ ಟೆನ್ಷನ್ನು, ಈ ಕೆಲಸದ ಪ್ರೆಷರು ಇವೆಲ್ಲ ಬಿಟ್ಬಿಟ್ಟು ನಮಗೆ ಅಂತೇಳಿ ಬೆಳಿಗ್ಗೆನಾದರೂ 1 ಗಂಟೆ ಎತ್ತಿಡ್ರಿ, ಇಲ್ಲ ಸಾಯಂಕಾಲನಾದರೂ 1 ಗಂಟೆ ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ ಎತ್ತಿಡಲೇಬೇಕು ಪ್ಲೀಸ್. ಇಲ್ಲ ಅಂದರೆ ಈ ಥರ ಹಾರ್ಟ್ ಅಟ್ಯಾಕ್ಸು ಕಾಮನ್ ಆಗುತ್ತೆ ಫ್ರೆಂಡ್ಸ್, ಕಾಮನ್ ಆಗುತ್ತೆ. ಇವತ್ತಿನ ದಿವಸದಲ್ಲಿ ಕಾಮನ್ ಆಗೋಗಿದೆ. 25 ವರ್ಷ 20 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಅಂದರೆ ಯಪ್ಪ ನಿಜವಾಗಿ ತುಂಬ ಮಾರಕ ಫ್ರೆಂಡ್ಸ್. ತುಂಬಾ ಅಳಿವಿನ ಅಂಚಿನಲ್ಲಿದ್ದೀವಿ ನಾವೆಲ್ಲ. ರಿಯಲಿ ಫ್ರೆಂಡ್ಸ್, ಸ್ವಲ್ಪ ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು, ತಿನ್ನೋ ಫುಡ್ನ ಚೇಂಜ್ ಮಾಡಬೇಕು, ಆಯಿಲ್ ಫುಡ್ಸ್ನ ಫುಲ್ಲು ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್. ರಿಯಲಿ ತುಂಬಾ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಫ್ಲಾಟೆಲ್ಲ ಜಾಸ್ತಿ ಆಗಿರುತ್ತೆ. ನಾವು ಇನ್ನೂ ಆಯಿಲ್ ತಿಂದು ಆಯಿಲ್ ಫುಡ್ಡೇ ಯೂಸ್ ಮಾಡಿದರೆ ಬೇಗ ಹಾರ್ಟ್ ಅಟ್ಯಾಕ್ ಬರೋದಂತೂ ಖಾಯಂ. ಪ್ಲೀಸ್, ಫುಡ್ಡಲ್ಲೇ ಎಲ್ಲ ಕಂಟ್ರೋಲ್ ಮಾಡಲೇಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಲಾಸ್ನ ನಮ್ಮ ಫ್ಯಾಮಿಲಿ ಅನುಭವಿಸುತ್ತೆ, ನಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ಒಬ್ಬರು ತುಂಬ ನೀಟಾಗಿ ಡೀಟೇಲಾಗಿ ಹಾರ್ಟ್ ಅಟ್ಯಾಕು 1 ತಿಂಗಳ ಮುಂಚೆನೇ ಸೂಕ್ಷ್ಮ ಕೊಡುತ್ತೆ ಅಂಥೇಳಿ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ಹಾಕ್ತೀನಿ ನೋಡಿ. ಅದರಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿ. ಏನೇ ಸ್ವಲ್ಪ ಹಾರ್ಟಲ್ಲೂ ಮತ್ತು ನಮ್ಮ ದೇಹದಲ್ಲಿ ಏರುಪೇರು ಆದ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗ ಬಿಡು ಗ್ಯಾಸ್ ಟ್ರಬಲ್ ಆಗಿದೆ, ಬಿಡು ಇದಕ್ಕೇನು ಆಗಲ್ಲ ಅಂತ ನಾವು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ತುಂಬಾ ದಂಡ ತೆರಬೇಕಾಗುತ್ತೆ ಫ್ರೆಂಡ್ಸ್. ರಿಯಲಿ ತುಂಬಾ ಲಾಸ್ ಆಗುತ್ತೆ ನಮಗೆ ನಮ್ಮ ಫ್ಯಾಮಿಲಿಗೆ. ಯಾರೂ ಆಗಲ್ಲ ಫ್ರೆಂಡ್ಸ್, ಯಾರೂ ಬರಲ್ಲ. ನಮ್ಮ ಫ್ಯಾಮಿಲಿನ, ನಮ್ಮ ಒಂದು ಕುಟುಂಬನ ನಾವೇ ದಡ ಮುಟ್ಟಿಸ್ಬೇಕಾಗುತ್ತೆ. ಅದಕ್ಕೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಎಷ್ಟು ಕೋಟಿ ಎಷ್ಟು ಇದು ಸಂಪಾದನೆ ಮಾಡಿದ್ರು ಏನು ಬಂತು ಆರೋಗ್ಯ ಇಲ್ಲ ಅಂದರೆ? ನಾವು ಆರೋಗ್ಯವಾಗಿರ್ಬೇಕಂದ್ರೆ ಒಳ್ಳೊಳ್ಳೆ ಫುಡ್ ತಿನ್ನಬೇಕು, ತರಕಾರಿ ತಿನ್ನಬೇಕು, ಒಳ್ಳೆ ವಿಟಮಿನ್ಸ್ ತಿನ್ನಬೇಕು ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಹಾಕ್ತೀನಿ ನೋಡಿ, ಅವ್ರು ಹೇಳೋ ಥರನೇ ಫಾಲೋ ಮಾಡೋಣ. ಆರೋಗ್ಯನ ತುಂಬ ಒಳ್ಳೆ ಲೆವೆಲಲ್ಲಿ ಇಟ್ಕೊಂಬಿಟ್ಟು ಸ್ವಲ್ಪ ದಿವಸ ಬಾಳಿ ಬದುಕೋಣ, ಸಂತೋಷವಾಗಿರೋಣ. ಸೊ ಎಲ್ಲರಿಗೂ ಫಾಸ್ಟ್ ಫುಡ್ ಬೇಕಾಗಿದೆ ಈಗ. ಸೊ ಫಾಸ್ಟ್ ಫುಡ್ಲಿಂದ ಫಾಸ್ಟಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಅದು ಒಂದು ಮೇನ್ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಇನ್ನೊಂದು ಒತ್ತಡ, ಸ್ಟ್ರೆಸ್ ತುಂಬ ಆಗಿದೆ ಸರ್. ಸ್ಪೆಷಲಿ ನಮ್ಮ ಯುವಕರಿಗೆ ಎಲ್ಲದನ್ನೇ ಫಸ್ಟ್ ಬರಬೇಕು, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು, ಎಲ್ಲ ನಂದೇ ನಡಿಬೇಕು, ನಾನೇ ಬೆಸ್ಟ್ ಇರಬೇಕು. ಸೊ ಈ ಥರ ಸ್ಟ್ರೆಸ್ಲಿಂದ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ಸ್ ಆಗ್ತದೆ ಸರ್.
ಮತ್ತು ಇನ್ನೊಂದೇನು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಸರ್, ನಾವು ಫಿಸಿಕಲ್ ಆಕ್ಟಿವಿಟಿನೇ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಸರ್. ಯಾಕಂದ್ರೆ ಯುವಕರು ಎಲ್ಲರ ಜಾಸ್ತಿ ಮೊಬೈಲ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕಂಟಿನ್ಯೂ ಇದು ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ನಾವು ಕಂಟಿನ್ಯೂ ರೀಲ್ ನೋಡ್ತಾ ಇರೋದ್ರಿಂದ ಸೊ ಜನರ ಸಂಪರ್ಕ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು, ಪ್ಲೆಜರ್ ಟೈಮ್, ಲೀಜರ್ ಟೈಮ್ ಆ ಥರ ತುಂಬ ಕಡಿಮೆ ಆಗಿದೆ ಸರ್. ನಮಗೆ ನಾವೇ ಮೋಟಿವೇಟ್ ಆಗಬೇಕು, ಒಳ್ಳೆ ವಾಕ್ ಮಾಡಬೇಕು, ಒಳ್ಳೆ ಯೋಗ ಮಾಡಬೇಕು, ಒಳ್ಳೆ ಎಕ್ಸಸೈಸ್ ಮಾಡಬೇಕು, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಪ್ಲೀಸ್ ನಮಗೆ ನಾವೇ ಮೋಟಿವೇಶನ್ ಆಗಬೇಕು. ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿಗೆ ತುಂಬಾ ನಷ್ಟ ಅನುಭವಿಸ್ಬೇಕಾಗುತ್ತೆ. ಪ್ಲೀಸ್ 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 ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಎಲ್ಲ ಕಡೆನೂ ಫುಲ್ ಹಾರ್ಟ್ ಅಟ್ಯಾಕ್ ಎಲ್ಲ ಕಡೆ, ಎಲ್ಲ ಊರ ಕಡೆನೂ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಆಗಿದೆ ಫ್ರೆಂಡ್ಸ್. ರಿಯಲಿ ತುಂಬ ಕಾಮನ್ ಆಗಿದೆ. ಇದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕಂದ್ರೆ ನಮ್ಮ ಫುಡ್ಡು ಮತ್ತು ನಮ್ಮ ದಿನಚರಿಯಲ್ಲೇ ನಾವು ಕಂಟ್ರೋಲ್ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿ, ನೆಮ್ಮದಿಯಾಗಿ ಊಟ ಮಾಡಿ, ಲೈಟ್ ಫುಡ್ಡನ್ನೇ ಒಳ್ಳೆ ಹೆಲ್ತಿಯಾಗಿರೋ ಫುಡ್ಡು, ಬಿಸಿ ಅದು ಅಮ್ಮ ಮಾಡಿರೋಂಥ ಊಟನ ಮಾಡಿಬಿಟ್ಟು ಎಕ್ಸಸೈಸ್ ಮಾಡಿ, ಕೆಲಸ ಮಾಡಿ, ನಿಮ್ಗೆ ಇಷ್ಟ ಆಗಿರೋದು ಏನಿದೆಯೋ ಅದೆಲ್ಲ ಮಾಡಿ ಫ್ರೆಂಡ್ಸ್. ಆದರೆ ದಮ್ಮು, ಸಿಗರೇಟು ಇದು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. 3% ಹಾರ್ಟ್ ಅಟ್ಯಾಕಿಗೆ ಕಾರಣನೇ ಸಿಗರೇಟ್. ರಿಯಲಿ 100% ಸತ್ಯ ಇದು. ಸಿಗರೇಟ್ ಯಾರು ಹೊಡಿತಾರೋ ಅವರಂತೂ ಫುಲ್ ಪ್ರಾಬ್ಲಮಲ್ಲೇ ಇದ್ದಾರಂತ ಅರ್ಥ ಫ್ರೆಂಡ್ಸ್. ನಾ ಹೇಳಿದ ತಕ್ಷಣ ಬಿಡ್ತಾರಂತ ಹೇಳ್ತಿಲ್ಲ ಫ್ರೆಂಡ್ಸ್, ಆದರೆ ಕಂಟ್ರೋಲ್ ಮಾಡಿ. 10 ಹೊಡೆಯೋದು 2 ಹೊಡೀರಿ, 2 ಹೊಡೆಯೋದು 1 ಮಾಡಿರಿ, ವಾರಕ್ಕೊಂದು ಮಾಡಿ, ವಾರಕ್ಕೊಂದೊಂದು ಸೇದಿ. ಓಕೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಡ್ರಿಂಕ್ಸ್ ಮಾಡೋದು ಅಷ್ಟೇ, ಓವರಾಗಿ ಬೇಡ. ಲೈಟಾಗಿ ಮಾಡ್ಕೊಳ್ಳಿ. ಓವರ್ ಯಾವುದೂ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಡೇಂಜರ್. ಲೈಫು ಯಾವಾಗ ಹೇಗಾಗುತ್ತಂತ ಯಾರಿಂದನೂ ಊಹೆ ಮಾಡೋಕ್ಕಾಗಲ್ಲ. ಈ ಹಾರ್ಟ್ ಅಟ್ಯಾಕ್ ಅನ್ನೋ ಮಾರಿ ಇದೆಯಲ್ಲ, ಲೈಫ್ನ ಮತ್ತು ಯಾರಿಗಾದರೂ ನನ್ನ ಮಾತಿಂದ ನೋವಾಗಿದ್ದರೆ ಪ್ಲೀಸ್ ಕ್ಷಮೆ ಇರಲಿ. ಸಾರಿ ಫ್ರೆಂಡ್ಸ್. ಪ್ಲೀಸ್ ನನ್ನಿಂದ ಏನಾದರೂ ತಪ್ಪೇನಾದರೂ ಮಾತಾಡೋ ಬರ್ದಲ್ಲಿ ಯಾವುದಾದ್ರೂ ತಪ್ಪಾಡಿದರೆ ಪ್ಲೀಸ್ ಕ್ಷಮೆ ಇರಲಿ ಫ್ರೆಂಡ್ಸ್. ಪ್ಲೀಸ್ ಯಾರ್ಯಾರು ಹೊಸ್ತಾ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸ್ಲಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಪ್ಲೀಸ್ ಈ ಚಿಕ್ಕ ಚಾನಲ್ನ ಸ್ವಲ್ಪ ಬೆಳೆಯೋದಕ್ಕೆ ನೀವೂ ಒಂದು ಸಹಕಾರ ಮಾಡಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್, ಬಾಯ್, ಸಿ ಯು. ಎಲ್ಲರೂ ಆರೋಗ್ಯವಾಗಿರಿ, ಹೆಲ್ತಿಯಾಗಿರಿ, ಚೆನ್ನಾಗಿರಿ. ನಿಮ್ಮ ಫ್ಯಾಮಿಲಿ ಜೊತೆಗೆ ಆನಂದವಾಗಿ, ಸಂತೋಷವಾಗಿ ಟೈಮ್ನ ಸ್ಪೆಂಡ್ ಮಾಡಿ. ಇರೋ ಅಷ್ಟು ಟೈಮ್ನ ಸ್ಪೆಂಡ್ ಮಾಡಿ. ಟೈಮ್ ಜಾಸ್ತಿ ಯಾರಿಗೂ ಇಲ್ಲ. ಎಲ್ಲರದೂ ಟೈಮ್ ಆಲ್ರೆಡಿ ಹತ್ರ ಬರ್ತಾ ಇದೆ. ದಿನ ನಮ್ಮ ಸಾವಿನ ದಿನ ಹತ್ರ ಬರ್ತಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ತಂದೆ ತಾಯಿಗಳ ಜೊತೆ ಜಾಸ್ತಿ ಮಾತಾಡಿ, ಅವ್ರ ಜೊತೆ ಇರ್ರಿ, ಕಷ್ಟ ಸುಖನ ಹಂಚ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಏನಾದರೂ ಜಾಸ್ತಿ ಮಾತಾಡಿದರೆ ಪ್ಲೀಸ್ ಸಾರಿ ಪ್ಲೀಸ್. ಸಾರಿ ಫ್ರೆಂಡ್ಸ್, ಸಾರಿ. ಓಕೆ, ಬಾಯ್.